ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ರೋಟೀನ್ ಏನು ವರ್ಕ್ ಇರುತ್ತಲ್ವ ಅದನ್ನು ಮಾಡ್ತಾನೆ ಕೆಲವೊಂದು ವಿಷಯಗಳನ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ, ಕ್ಲೋಸ್ ಟು ಮೈ ಹಾರ್ಟ್ ಅಂತಲೇ ಹೇಳ್ಬೋದು ಈ ಒಂದು ಟಾಪಿಕ್ಕು. ಸೊ ಯೂಶ್ವಲಿ ನಾವು 30s ಏಜ್ ಗ್ರೂಪಿಗೆ ಬಂದಾಗ ಏನಾಗುತ್ತೆ ಅಂದರೆ ತುಂಬಾ ಬದಲಾವಣೆಗಳಾಗುತ್ತೆ. ನಮ್ಮ ಒಂದು ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ಮೆಚ್ಯೂರಿಟಿ ಅನ್ನೋದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಸೊ ಏನಕ್ಕೆ ಈ ಥರ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಬೇಕು ಅಂತಿದ್ದೀನಿ. ಅಂದರೆ ನನ್ನ ಒಂದು 20s ಏಜ್ ಗ್ರೂಪಲ್ಲಿ ನಾನು ಇದ್ದಾಗ ಕೆಲವೊಂದು ವಿಷಯಗಳು ನಂಗೆ ತುಂಬಾ ಕಾಡ್ತಾಯಿತ್ತು. ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾಯಿದ್ದೆ. ಏನೋ ಒಂದು ವಿಷಯ ಮೈಂಡಿಗೆ ಹಾಕ್ಕೊಂಡ್ರೆ ನಿದ್ದೆ ಮಾಡ್ದಿರ ಯೋಚನೆ ಮಾಡ್ತಾಯಿದ್ದೆ. ಆ ಥರದ ವಿಷಯಗಳು ತುಂಬಾ ಇದೆ. ಬಟ್ ಅದೇ ವಿಷಯಗಳು ಇವಾಗ ರಿಪೀಟ್ ಆದರೆ 30s ಇರುವಂಥ ಏಜ್ ಗ್ರೂಪ್ ವುಮೆನ್ಸ್ಗೆ ಅದು ಅಷ್ಟೊಂದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ ಅನಿಸುತ್ತೆ. ಸೊ ಮೇ ಬಿ ಅದು ಒಂದು ಏಜ್ ಆಗ್ತಾ ಆಗ್ತಾ ಅದು ಬರೋವಂಥ ಮೆಚ್ಯೂರಿಟಿನೋ ಇಲ್ಲ ನಮ್ಮ ಒಂದು ಲೈಫಲ್ಲಿ ಪ್ರಿಯಾರಿಟೀಸ್ ಚೇಂಜ್ ಆಗುತ್ತೋ ಗೊತ್ತಿಲ್ಲ. ಬಟ್ ಹಿಂದೆ ನಾನು ನೋಡಿಕೊಂಡಾಗ ಆವಾಗ ಏನು ನನಗೆ ತುಂಬಾ ಇಂಪಾರ್ಟೆಂಟ್ ಅನ್ನಿಸ್ತಾ ಇತ್ತು ಅದು ಇವಾಗ ಇಂಪಾರ್ಟೆಂಟ್ ಅಲ್ಲ ಅನಿಸುತ್ತೆ. ಸೊ ಯೂಶ್ವಲಿ ಪ್ರತಿಯೊಬ್ಬರು ಅವರ ಒಂದು ಲೈಫಲ್ಲಿ ಲೈಫ್ ಲೆಸನ್ಸ್ ಅಂತ ಕೆಲವೊಂದು ಪಾಠಗಳನ್ನ, ಜೀವನ ಪಾಠಗಳನ್ನ ಕಲ್ತಿರ್ತಾರೆ. ಸೊ ಆ ಥರ ನಾನು ನನ್ನ ಒಂದು ಲೈಫಲ್ಲಿ ಏನು ಲೈಫ್ ಲೆಸನ್ಸ್ನ ಕಲ್ತಿದ್ದೀನಿ ಮತ್ತು ಅದು ಯಾರೋ ಒಬ್ರಿಗೆ ರಿಲೇಟ್ ಆಗುತ್ತೆ ನನ್ನ ಒಂದು ವ್ಯೂವರ್ಸ್ಗೆ. ಸೊ ಅಂಥವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಈ ಒಂದು ವ್ಲಾಗ್ ಮುಖಾಂತರ ಶೇರ್ ಮಾಡ್ತಾಯಿದ್ದೀನಿ. ಸೊ ಮುಂಚೆ ಎಲ್ಲ ನಮ್ಮನ್ನು ಯಾರನ್ನ ಇಷ್ಟಪಡಲ್ಲ, ಇಲ್ಲಾಂದರೆ ನಮ್ಮ ಬಗ್ಗೆ ಹಿಂದೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂತ ಈ ಥರ ವಿಷಯಗಳೇನಾದರೂ ನಮಗೆ ಗೊತ್ತಾದಾಗ ತುಂಬ ಅದು ಎಫೆಕ್ಟ್ ಆಗ್ತಾಯಿತ್ತು ನನಗೆ. ಅಂದರೆ ನೈಟೆಲ್ಲ ಕೂತ್ಕೊಂಡು ಅದ್ರ ಬಗ್ಗೆ ಥಿಂಕ್ ಮಾಡ್ತಾಯಿದ್ದೆ. ಎಷ್ಟೋ ದಿನಗಳು ಅದು ನನಗೆ ಕ್ಯಾರಿ ಮಾಡ್ತಾಯಿದ್ದೆ. ಸೊ ಈ ಥರ ಎಲ್ಲ ಆಗ್ತಾಯಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನು ರಿಯಲೈಸ್ ಆಯಿತು ಈ ಒಂದು 30sಲ್ಲಿ ಅಂದರೆ ನನಗೆ ನಾವೆಷ್ಟೇ ಒಳ್ಳೆಯವರಾಗಿದ್ರೂ ಎಲ್ಲರೂ ಥಿಂಕ್ ಮಾಡುವಂಥ ಪರ್ಸ್ಪೆಕ್ಟಿವ್ ಏನಿರುತ್ತಲ್ಲ ಅದು ಚೇಂಜ್ ಇರುತ್ತೆ. ಎಲ್ಲರದ್ದು ಒಂದೇ ಥರ ನಮ್ಮ ಬಗ್ಗೆ ಅಭಿಪ್ರಾಯ ಇರಲ್ಲ. ಸೊ ಅದನ್ನು ಯಾವಾಗ ನಾವು ರಿಯಲೈಸ್ ಮಾಡ್ಕೊಳ್ತೀವಿ ಅಂದರೆ ನಮ್ಮ ಒಂದು ಫೋಕಸ್ಸು ಪೀಸ್ ಆಫ್ ಮೈಂಡ್ ಕಡೆ ಹೋಗುತ್ತೆ. ಸೊ ಆ ಒಂದು ರಿಯಲೈಸೇಷನ್ ಆಗಿದ ತಕ್ಷಣ ಯಾರು ನಮ್ಮ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆ ಒಂದು ಥಾಟ್ ಅನ್ನೋದೇ ಇರಲ್ಲ ನಮಗೆ. ಸೊ ಅದು ಒಂದು ಲೈಫ್ ಲೆಸನ್ ಮೇಜರ್ ನನಗೆ ಎಫೆಕ್ಟ್ ಆಗಿದ್ದು ಅಂತ ನನಗನ್ನಿಸ್ತು. ಸೊ ಒಂದು ಒಳ್ಳೆ ವಿಷಯ ನಾನು ಕಲ್ತಿದ್ದು ಅಂತ. ಮತ್ತು ಮುಂಚೆ ಎಲ್ಲ ಇನ್ನೊಂದು ಬ್ಯಾಡ್ ಥಿಂಗ್ ಏನಂದರೆ ನನಗೆ ಕಂಪೇರ್ ಮಾಡ್ಕೊಳ್ಳೋ ಅಂಥ ಒಂದು ಅಭ್ಯಾಸ ಇತ್ತು. ನನ್ನ ಒಂದು ಕರಿಯರ್ನಾಗಲಿ ಇಲ್ಲಾಂದರೆ ಲೈಫ್ ಸ್ಟೈಲ್ನಾಗಲಿ ಇಲ್ಲ ಒಂದು ಸಕ್ಸಸ್ನಾಗಲಿ ಯಾವುದೇ ಒಂದು ವಿಷಯನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋದು ತುಂಬ ಮಾಡ್ತಾಯಿದ್ದೆ. ಅದೊಂದು ಹ್ಯೂಮನ್ ನೇಚರ್ ಅಂತ ಹೇಳ್ಬೋದು. ಸೊ ಬಟ್ ಅದರಿಂದ ಎಷ್ಟು ನನಗೆ ಎಫೆಕ್ಟ್ ಆಗ್ತಾಯಿತ್ತು ಅಂತ ನನಗೆ ಇವಾಗ ರಿಯಲೈಸ್ ಆಯಿತು. ಸೊ ಇವಾಗ ನಾನು ನನ್ನನ್ನು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಬದಲು ನನ್ನನ್ನು ನನ್ನ ಜೊತೆನೇ ಕಂಪೇರ್ ಮಾಡ್ಕೊಳ್ತೀನಿ. ಸೊ ನಿನ್ನೆ ನಾನು ಯಾವ ರೀತಿ ಇದ್ದೆ, ನೆಕ್ಸ್ಟ್ ಇನ್ 1 ಇಯರಲ್ಲಿ ನಾನು ಏನಾಗಬೇಕು ಅಂತಿದ್ದೀನಿ. ಸೊ ಅಟ್ಲೀಸ್ಟ್ ಸೇಮ್ ಇರಬೇಕು, ಕೆಳಗಡೆ ಹೋಗಬಾರ್ದು. ಈ ಥರ ನಮ್ಮನ ಜೊತೆ ನಾವು ಕಂಪೇರ್ ಮಾಡೋದ್ರಿಂದ ಒಂದು ನನಗೆ ಏನು ರಿಯಲೈಸ್ ಆಯಿತು ಅಂದರೆ ಅಲ್ಲಿ ಒಂದು ಜೆಲಸಿ ಅನ್ನೋದು ಇರಲ್ಲ. ಯಾಕಂದರೆ ನಮ್ಮನ್ನು ನಾವೇ ಕಂಪೇರ್ ಮಾಡ್ಕೊಳ್ತಾ ಇರ್ತೀವಿ. ಅದೇ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಂಡಾಗ ಏನಾಗುತ್ತೆ, ಒಂದು ಪೀಸ್ ಆಫ್ ಮೈಂಡ್ ರೆಡ್ಯೂಸ್ ಆಗುತ್ತೆ ಮತ್ತು ಒಂದು ಜೆಲಸ್ ಅನ್ನೋದು ಬರುತ್ತೆ. ನಾನು ಯಾಕೆ ಹಿಂಗಾಗಿಲ್ಲ ಅಂತ ಒಂದು ಡಿಮೋಟಿವೇಶನ್ ಆಗುತ್ತೆ. ಬಟ್ ನಮ್ಮ ಜೊತೆ ನಾವು ಕಂಪೇರ್ ಮಾಡ್ಕೋಬೇಕು ಅಂತ ಯಾವಾಗ ರಿಯಲೈಸ್ ಮಾಡಿದ್ನೋ ಆವಾಗ ಒಂದು ಮೋಟಿವೇಶನ್ ಅನ್ನೋದು ಸಿಕ್ತು ನನಗೆ. ಸೊ ಯೂಶ್ವಲಿ ಹೆಣ್ಮಕ್ಳು ನಮ್ಮದು ಮೈಂಡ್ಸೆಟ್ ಹೆಂಗಿರುತ್ತೆ ಹೇಳಿ, ನಾವೆಲ್ಲದರಲ್ಲೂ ಪರ್ಫೆಕ್ಟಾಗಿರಬೇಕು ಅಂತ ಥಿಂಕ್ ಮಾಡ್ತಾಯಿರ್ತೀವಿ. ಇದರಿಂದ ನಮಗೆ ತುಂಬ ಪ್ರೆಷರ್ ಇರುತ್ತೆ ನಮ್ಮ ಮೇಲೆ. ಸೊ ಆ ಒಂದು ಪರ್ಫೆಕ್ಟ್ ಅನ್ನೋ ವರ್ಡು ನನಗೆ ಇತ್ತೀಚೆಗೆ ಅಷ್ಟು ಇಂಪಾರ್ಟೆನ್ಸ್ ಅನ್ನಿಸ್ತಾ ಇಲ್ಲ. ಸೊ ಯಾವುದೇ ಒಂದು ಕರಿಯರಲ್ಲಾಗಲಿ ಇಲ್ಲಾಂದರೆ ಒಂದು ರಿಲೇಷನ್ಶಿಪ್ಪಲ್ಲಾಗಲಿ ಇಲ್ಲಾಂದರೆ ಒಂದು ಪೇರೆಂಟಿಂಗಲ್ಲಾಗಲಿ ಸೊ ಎಲ್ಲದರಲ್ಲೂ ಎಲ್ಲರೂ ಪರ್ಫೆಕ್ಟಾಗಿರೋಕ್ಕಾಗಲ್ಲ. ಸೊ ನಮ್ಮ ಕೈಲಿ ನಾವು ಏನು ಬೆಸ್ಟಾಗಿ ಮಾಡೋಕ್ಕಾಗುತ್ತೋ ಅದನ್ನು ಮಾಡ್ತಾಯಿದ್ದೀವಿ. ಸೊ ಆ ಥರ ಒಂದು ರಿಯಲೈಸೇಷನ್ ನನಗೆ ಈ ನಡುವೆ ಇತ್ತೀಚೆಗೆ ಅನಿಸಿದ್ದೇನೆಂದರೆ ಎಲ್ಲದರಲ್ಲೂ ಎಲ್ಲರೂ ಪರ್ಫೆಕ್ಟಾಗಿರೋ ಅವಶ್ಯಕತೆ ಇಲ್ಲ. ನಮ್ಮ ಕೈಯಲ್ಲಿ ಬೆಸ್ಟ್ ಏನು ಕೊಡೋಕ್ಕಾಗುತ್ತೋ ಅದನ್ನು ಕೊಡೋಣ ಅನ್ನೋ ಒಂದು ರಿಯಲೈಸೇಷನ್ಗೆ ಬಂದು ತಲುಪಿದ್ದೀನಿ. ಮತ್ತು ಇನ್ನೊಂದು ತುಂಬ ನನಗೆ ಕಾಡ್ತಾ ಇದ್ದಿದ್ದಂದರೆ ಒಂದು ಸ್ಮಾಲ್ ಮಿಸ್ಟೇಕ್ ಏನರಲ್ಲಾದರೂ ಮಾಡಿಬಿಟ್ಟೆ ಅಂದ್ಕೊಳ್ಳಿ, ಅದು ತುಂಬ ನನಗೆ ಯೋಚನೆ ಮಾಡ್ತಾಯಿದ್ದೆ. ತುಂಬ ಕಾಡ್ತಾಯಿತ್ತು ಮುಂಚೆ ನನ್ನ ಒಂದು 20sಲ್ಲಿ. ಬಟ್ ಇತ್ತೀಚೆಗೆ ಏನಾಗಿದೆ ಅಂದರೆ ಏನಾದರೂ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ರೆ ಅಷ್ಟೇ ಅಲ್ವಾ ಅನ್ನೋದು, ಅದು ಅದರಿಂದ ಒಂದು ಪಾಠ ಕಲ್ತಿದ್ದೀನಿ ಅಂತ ಮುಂದಕ್ಕೆ ಹೋಗ್ತಾ ಇರ್ತೀನಿ. ಸೊ ಯಾವ್ದು ನಂಗೆ ತುಂಬ ಡೇ ಆ್ಯಂಡ್ ನೈಟ್ ಥಿಂಕ್ ಮಾಡ್ತಾ ಇದ್ನಲ್ಲ ಸ್ಮಾಲ್ ಮಿಸ್ಟೇಕ್ಸು, ಅದೆಲ್ಲ ನನಗಿವಾಗ ಒಂದು ಲರ್ನಿಂಗ್ಸ್ ಆಗಿ ಕನ್ವರ್ಟ್ ಆಗಿದೆ ನನ್ನ ಒಂದು 30sಲ್ಲಿ. ಮತ್ತು ಇನ್ನೊಂದು ಬೆಸ್ಟ್ ಥಿಂಗು ಅಂದರೆ ಲೈಫ್ ಲೆಸನ್ಸಲ್ಲಿ ಏನೇನು ಕಲ್ತಿದ್ದೀನಲ್ಲ ಇದೆಲ್ಲದರಲ್ಲೂ ಒಂದು ಬೆಸ್ಟ್ ಥಿಂಗ್ ನಾನು ಇವಾಗ ಕಲ್ತಿರೋವಂಥದ್ದು ಅಂದರೆ ನೋ ಅಂತ ಹೇಳೋದು.
ಸೊ ಮುಂಚೆ ಎಲ್ಲ ಯಾರಾದರೂ ಏನಾದರೂ ಕೇಳಿದಾಗ ಇಲ್ಲಾಂದರೆ ಏನಾದರೂ ಹೇಳಿದಾಗ ಇಲ್ಲ ಅನ್ನೋದು ನನಗೆ ಬರ್ತಾನೆ ಇರಲಿಲ್ಲ. ಅವ್ರು ಏನು ಬೇಜಾರು ಮಾಡ್ಕೊಳ್ತಾರೆ, ಅದರಿಂದ ಅವ್ರಿಗೇನು ಹರ್ಟ್ ಆಗುತ್ತೋ, ಈ ಥರ ತುಂಬ ಇನ್ನೊಬ್ಬರ ಬಗ್ಗೆ ಥಿಂಕ್ ಮಾಡ್ತಾಯಿದ್ದೆ. ನನಗೆ ಇಷ್ಟ ಇರಲಿ ಇಷ್ಟ ಇಲ್ದಿರ ಇರಲಿ ಯಾವಾಗೂ ಎಸ್ ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಸೊ ನೋ ಹೇಳೋದನ್ನು ಯಾವಾಗಿಂದ ನಾನು ಸ್ಟಾರ್ಟ್ ಮಾಡಿದ್ನಲ್ಲ ಆವಾಗ ಎಷ್ಟೋ ನನ್ನ ಒಂದು ಟೈಮು ಮತ್ತು ಎನರ್ಜಿ ಸೇವ್ ಆಯಿತು, ಮತ್ತು ಪೀಸ್ ಆಫ್ ಮೈಂಡ್ ಇನ್ಕ್ರೀಸ್ ಆಯಿತು. ಮತ್ತು ನಾವು ಜಸ್ಟ್ ನೋ ಹೇಳಿದ ತಕ್ಷಣ ನಾವೇನೋ ಸೆಲ್ಫಿಶ್ ಅಲ್ಲ ಅನ್ನೋದು ಸಹ ನಾವು ರಿಯಲೈಸ್ ಆಯಿತು. ಸೊ ಇದೊಂದು ಬೆಸ್ಟ್ ಥಿಂಗ್ ಐವ್ ಲರ್ನ್ಟ್ ಅಂತಲೇ ಹೇಳ್ಬೋದು ನನ್ನ 30ಸಲ್ಲಿ. ಮುಂಚೆ ಎಲ್ಲ ನಾನು ತುಂಬ ಹೆಂಗೆ ಥಿಂಕ್ ಮಾಡ್ತಾಯಿದ್ದೆ ಅಂದರೆ ಎಲ್ಲರನ್ನೂ ಖುಷಿಪಡಿಸ್ಬೇಕು ಅನ್ನೋ ಥರ ಥಿಂಕ್ ಮಾಡ್ತಾಯಿದ್ದೆ. ಬಟ್ ಅದು ಇಂಪಾಸಿಬಲ್ ಅಂತ ನಂಗೆ ರಿಯಲೈಸ್ ಆಗಿದ್ದು 30ಸಲ್ಲಿ. ಸೊ ಎಲ್ಲರನ್ನೂ ನಾವೆಲ್ಲ ಥರನೂ ಪಡ್ಸೋಕ್ಕಾಗಲ್ಲ. ಸೊ ನಾವು ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಬೇಕು. ನಮ್ಮ ಸುತ್ತಮುತ್ತ ನಮಗೆ ಗೊತ್ತಿರೋರು ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಅನ್ನೋದು ಇಂಪಾರ್ಟೆಂಟ್ ಕೊಡೋದು. ಬಟ್ ಎಲ್ಲರನ್ನೂ ಖುಷಿಪಡಿಸ್ಬೋದು ಅನ್ನೋದು ಅದು ಮೂರ್ಖತನ ಅಂತ ನನಗನ್ನಿಸ್ತು. ಸೊ ಅದು ಒಂದು ರಿಯಲೈಸ್ ಆಯಿತು. ಎಂಡ್ ಆಫ್ ದ ಡೇ ನಮ್ಮ ಒಂದು ಮೆಂಟಲ್ ಪೀಸ್ಗೆ ಏನು ಇಂಪಾರ್ಟೆಂಟೋ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಕೊಡಬೇಕು ಅನ್ನೋದು ನನಗೆ ಲೇಟಾಗಿ ರಿಯಲೈಸ್ ಆಯಿತು ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟು ಒಂದು ಒಳ್ಳೆಯ ಲೈಫ್ ಲೆಸನ್ ನಾನು ಏನು ಕಲ್ತಿದ್ದೆ ಅಂದರೆ ಫ್ಯೂಚರ್ ಬಗ್ಗೆ ಓವರ್ ಥಿಂಕ್ ಮಾಡೋದನ್ನು ಬಿಡಬೇಕು. ಸೊ ಪ್ರೆಸೆಂಟ್ ಇಂಪಾರ್ಟೆಂಟು. ಇವತ್ತು ನಾವು ಹಾರ್ಡ್ ವರ್ಕ್ ಮಾಡಿ ಇವತ್ತಿನ ದಿನನ ನಾವು ಕರೆಕ್ಟಾಗಿ ಯುಟಿಲೈಸ್ ಮಾಡಿದ್ರೆ ಫ್ಯೂಚರ್ ನಮ್ಮ ಕೈಯಲ್ಲಿರಲ್ಲ. ಸೊ ಕೈಯಲ್ಲಿ ಇರೋದ್ರ ಬಗ್ಗೆ ನಾವು ಜಾಸ್ತಿ ಥಿಂಕ್ ಮಾಡಬಾರ್ದು. ಕರೆಂಟ್ ಡೇ ನಮ್ಮ ಕೈಯಲ್ಲಿರುತ್ತೆ, ಅದನ್ನು ನಾವು ಬೆಸ್ಟ್ ವೇಯಲ್ಲಿ ಯುಟಿಲೈಸ್ ಮಾಡೋದ್ರಿಂದ ಫ್ಯೂಚರ್ ಒಂದು ವೇಳೆ ನಾವಿದ್ದರೆ ಅದು ಸೆಕ್ಯೂರ್ಡಾಗೇ ಇರುತ್ತೆ ಅಂತ ನನ್ನ ನಂಬಿಕೆ. ಸೊ ನಾನು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡೋದು ಸ್ಟಾಪ್ ಮಾಡಿ ಪ್ರೆಸೆಂಟ್ ಡೇ ಇವತ್ತು ನಾನು ಯಾವ ರೀತಿ ಕ್ವಾಲಿಟಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಕಲಿತೆ. ಸೊ ಯೂಶ್ವಲಿ ಎಷ್ಟು ಬೇಗ ಈ ಒಂದು ಲೈಫ್ ಲೆಸನ್ಸ್ನ ನಾವು ಕಲಿತೀವಿ ಇಲ್ಲ ರಿಯಲೈಸ್ ಮಾಡ್ಕೊಳ್ತೀವಿ ಅಷ್ಟು ಹಗುರ ಆಗುತ್ತೆ ನಮ್ಮ ಒಂದು ಲೈಫ್. ಸಿಂಪಲ್ ಅನಿಸ್ಬಿಡುತ್ತೆ ಇಷ್ಟೇನಾ ಅಂತ. ಸೊ ಯಾವುದ್ರ ಬಗ್ಗೆ ತುಂಬ ಥಿಂಕ್ ಮಾಡ್ತಾಯಿದ್ರಿ, ಓವರ್ ಥಿಂಕ್ ಮಾಡ್ತಾಯಿದ್ರಿ, ಅದೆಲ್ಲ ತುಂಬ ಚಿಕ್ಕ ವಿಷಯ ಅನಿಸ್ಬಿಡುತ್ತೆ ಅಟ್ ಒಂದು ಪಾಯಿಂಟಲ್ಲಿ. ಸೊ ಇದೆಲ್ಲ ಲೈಫ್ ಲೆಸನ್ಸ್ ನಾನು ಇಷ್ಟೊತ್ತು ಏನು ಹೇಳಿದ್ನಲ್ಲ ಇದೆಲ್ಲ ತುಂಬ ಸ್ಲೋ ಆಗಿ ನಾನು ಕಲ್ತಂಥ ಜೀವನ ಪಾಠಗಳು ಆರ್ ಲೈಫ್ ಲೆಸನ್ಸ್ ಅಂತಲೇ ಹೇಳ್ಬೋದು. ಸೊ ಇದರಿಂದ ಎಲ್ಲೋ ಒಂದು ಕಡೆ ನನಗೆ ಏನು ತುಂಬ ಥಿಂಕ್ ಮಾಡ್ತಾಯಿದ್ದೆ ಒಂದು ವಿಷಯದ ಬಗ್ಗೆ ಅದೆಲ್ಲ ಇವಾಗ ಒಂದು ಇಂಪಾರ್ಟೆಂಟ್ ಅಲ್ಲ ಅಂತ ರಿಯಲೈಸ್ ಆಯಿತು. ಸೊ ಈ ಒಂದು ವ್ಲಾಗಲ್ಲಿ ಈ ಒಂದು ಟಾಪಿಕ್ ಶೇರ್ ಮಾಡಿದ ರೀಸನ್ ಅಂದರೆ ಎಷ್ಟೊಂದು ಜನ ಇದು ಗೋತ್ರೂ ಮಾಡ್ತಾ ಇರ್ತೀರ, ಎಲ್ಲೋ ಒಂದು ಕಡೆ ಅದರಿಂದ ಓವರ್ಕಮ್ ಮಾಡೋದಕ್ಕೆ ಈ ಒಂದು ವ್ಲಾಗ್ ನನ್ನ ಒಂದು ಮಾತು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ಶೇರ್ ಮಾಡಿದ್ದೀನಿ. ಆಲ್ರೆಡಿ ನನ್ನ ಒಂದು ವಿಡಿಯೋ ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ನೋಡಿ ಅರ್ಥ ಆಗಿದೆ. ಇದೊಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ ಮತ್ತು ವೀಕೆಂಡ್ ಆಗಿರೋದ್ರಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ತಿಂದು ಇವಾಗ ಮಧ್ಯಾಹ್ನಕ್ಕೆ ಒಂದು ಸಾಂಬಾರು ಮಾಡಿ ಇಟ್ಬಿಟ್ಟು ಸ್ವಲ್ಪ ಔಟ್ಸೈಡ್ ಹೋಗೋ ಪ್ಲ್ಯಾನ್ ಇತ್ತು. ಅಂದರೆ ಹಸ್ಬೆಂಡ್ ಮೂವಿಗೆ ಬುಕ್ ಮಾಡಿದರು, ಇವತ್ತು ವೀಕೆಂಡ್ ಆಗಿರೋದ್ರಿಂದ ಫ್ಯಾಮ್ಲಿ ಮೂವಿ ನೋಡ್ಕೊಂಬರೋಣ ಅಂತ. ಸೊ ನಾವು ಹೋಗಿದ್ದಂಥ ಮೂವಿ ಬಂದು ಪೆದ್ದಿ ಅಂತ. ಸೊ ಯೂಶ್ವಲಿ ನಾವು ಕರ್ನಾಟಕದವ್ರು ಆಗಿದ್ರೂ ಆಂಧ್ರ ಬಾರ್ಡ್ರ್ ಇರೋದ್ರಿಂದ ಕೋಲಾರು ಸ್ವಲ್ಪ ತೆಲುಗು ಇನ್ಫ್ಲುಯೆನ್ಸು ಇರುತ್ತೆ. ಅಂದರೆ ಇಲ್ಲಿರೋ ಜನ ತೆಲುಗು ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ ಮೂವೀಸ್ ನೋಡ್ತೀವಿ. ಸೊ ಮೂವಿ ಅಂತೂ ತುಂಬಾ ಒಂದು ಮೋಟಿವೇಶ್ನಲ್ ಮೂವಿ ಆಗಿತ್ತು. ಎಸ್ಪೆಷಲಿ ಅದರಲ್ಲಿ ಶಿವಣ್ಣ ಎಂಟ್ರಿ ಕೊಡೋದಂತೂ ತುಂಬ ಒಂದು ಹೈಲೈಟ್ ಅಂತಲೇ ಅನಿಸ್ತು. ಸೊ ಮೂವಿ ನೇಮ್ ಬಂದು ಪೆದ್ದಿ ಅಂತ. ಸೊ ರಾಮ್ ಚರಣ್ ಹೀರೋ ಆಗಿ ಮಾಡಿರೋವಂಥ ಒಂದು ಫಿಲಿಮು. ಸೊ 1980ಸಲ್ಲಿ ಒಂದು ಆಂಧ್ರ ಪ್ರದೇಶದಲ್ಲಿ ನಡೆದಂಥ ಒಂದು ಘಟನೆ ಅಂದರೆ ಅದರ ಆಧಾರಿತವಾಗಿ ಮಾಡಿರೋವಂಥ ಒಂದು ಫಿಲಿಮ್ ಇದು. ಸೊ ಒಬ್ಬ ಬಡ ಕುಟುಂಬದ ಸಾಮಾನ್ಯ ಯುವಕ ಒಂದು ಗುರುತುಗೋಸ್ಕರ ಮತ್ತು ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಯಾವ ರೀತಿ ಒಂದು ಕ್ರೀಡೆನ ಆಯುಧವಾಗಿ ಯೂಸ್ ಮಾಡಿಕೊಂಡು ಹೋರಾಡಿ ಗೆಲ್ತಾನೆ ಅನ್ನೋ ಒಂದು ಮೋಟಿವೇಶ್ನಲ್ ಫಿಲಿಮ್ ಇದು. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ನೀವೇನಾದರೂ ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ನೋಡಿ ಅಂತ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಈ ಮೂವಿನ. ಸೊ ಇವಾಗ ರಿಟರ್ನು ಮನೆಗೆ ಬರ್ತಾಯಿದ್ವಿ ಮೂವಿ ಎಲ್ಲ ನೋಡಿಕೊಂಡು. ಹೆಂಗೂ ಸಾಂಬಾರೆಲ್ಲ ಮಾಡಿಟ್ಟಿದ್ನಲ್ವ, ಅದಕ್ಕೆ ಸ್ವಲ್ಪ ರೈಸ್ ಇಟ್ಟರೆ ಆಯಿತು ಅಂತ ಆಲ್ರೆಡಿ ಮೂವಿಗೆ ಹೋದಾಗ ಅಲ್ಲೇ ಸ್ವಲ್ಪ ಜ್ಯೂಸು ಸ್ನ್ಯಾಕ್ಸು ಎಲ್ಲ ತಿನ್ಕೊಂಬಂದಿದ್ವಿ. ಇವಾಗ ರೈಸು ಮತ್ತು ಸಾಂಬಾರು ಜೊತೆಗೆ ಒಂಚೂರು ಹಪ್ಳ ಸಹ ಮಾಡ್ಕೊಳ್ತಾ ಇದ್ದೀನಿ ನೆಂಚ್ಕೊಳ್ಳೋಕ್ಕೆ ಇರಲಿ ಅಂತ. ಸೊ ನೋಡಿದ್ರಲ್ಲ, ವೀಕೆಂಡ್ ಯೂಶ್ವಲಿ ನಂದು ಏನಾದರೂ ಕ್ಲೀನಿಂಗು ಈ ಥರದ್ರಲ್ಲಿ ಹೋಗುತ್ತೆ. ಬಟ್ ಇವತ್ತು ಸ್ವಲ್ಪ ಎಂಟರ್ಟೈನಿಂಗ್ ಆಗಿರಲಿ ಅಂತ ಒಂದು ಮೂವಿ ನೋಡ್ಕೊಂಬಂದೆ. ಮತ್ತು ಸಂಜೆ ಮೇಲೆ ಅಮ್ಮ ಮನೆಗೆ ಹೋಗುವಂಥ ಒಂದು ಪ್ಲ್ಯಾನ್ ಇದೆ. ಸೊ ಆ್ಯಕ್ಚುಲಿ ಆಲ್ಮೋಸ್ಟ್ 1 ಮಂತ್ ಆಗಿತ್ತು ಅಮ್ಮ ಮನೆಗೆ ಹೋಗಿ ಕರಿತಾಯಿದ್ರು. ಬಟ್ ನನಗೆ ಆಫೀಸ್ ಕೆಲಸ ಈ ಥರ ಎಲ್ಲ ಇರೋದ್ರಿಂದ ಮತ್ತು ವೀಕೆಂಡ್ಸ್ ಆದರೆ ಮನೇಲಿ ಎಲ್ಲ ಕೆಲಸ ಜಾಸ್ತಿ ಇರೋದ್ರಿಂದ ಅಮ್ಮ ಮನೆಗೆ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಅಮ್ಮ ಮನೆ ಹತ್ರ ಒಂದು ಫನ್ ಫೇರ್ ಹಾಕಿದ್ದಾರೆ ಅವತಾರ್ ಥೀಮಲ್ಲಿ. ತುಂಬ ದಿನದಿಂದ ಮಕ್ಕಳು ಕೇಳ್ತಾನೆ ಇದ್ರು ಹೋಗೋಣ ಅಂತ. ಲಾಸ್ಟ್
ವೀಕೆಂಡ್ ಸಹ ನಾನು ಹಿಂಗೆ ಪೋಸ್ಟ್ಪೋನ್ ಮಾಡಿದೆ, ಏನೋ ಬೇರೆ ಕೆಲಸ ಇತ್ತು ಮನೆಯಲ್ಲಿ ಅಂತ. ಸೊ ಅಟ್ಲೀಸ್ಟ್ ಈ ವೀಕೆಂಡು ಹಾಗೆ ಅಮ್ಮ ಮನೆಗೆ ಹೋಗಿ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸಲ್ಲೇ ಆ ಒಂದು ಅವತಾರ್ ಥೀಮ್ಡ್ ಫನ್ ಫೇರ್ ಹಾಕಿದ್ರು. ಸೊ ಅದನ್ನು ಮುಗಿಸ್ಕೊಂಬರೋಣ ಅಂತ ಇವಾಗ ತಮ್ಮನ ಫೋನ್ ಮಾಡಿ ಕರೆದೆ. ಊಟ ಎಲ್ಲ ಮುಗಿಸ್ಕೊಂಡು ತಮ್ಮನೂ ಬಂದು ಇವಾಗ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಯೂಶ್ವಲಿ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಫನ್ ಫೇರ್ ಇಂಥದ್ದೆಲ್ಲ ಅಂದರೆ ಚಿಕ್ಕದಾಗಿ ಇರ್ತಾಯಿತ್ತು. ಬಟ್ ಇವಾಗೆಲ್ಲ ಥೀಮ್ಡ್ ಥರ ಫನ್ ಫೇರ್ಸ್ ಬರ್ತಾಯಿದೆ. ಇವಾಗ ಎಕ್ಸ್ಪೆಕ್ಟೇಷನು ಜಾಸ್ತಿ ಇರುತ್ತೆ ಫನ್ ಫೇರ್ ಅಂದರೆ. ಸೊ ಒಂಥರ ಡಿಫ್ರೆಂಟ್ ವರ್ಲ್ಡಿಗೆ ಬಂದಿದ್ದೀವಿ ಅನ್ನೋ ಥರನೇ ಆಯಿತು. ಸೊ ಆಲ್ರೆಡಿ ಒಂದು ವ್ಲಾಗ್ ತುಂಬಾ ಲಾಂಗ್ ಇರೋದ್ರಿಂದ ಫನ್ ಫೇರಲ್ಲಿ ಏನೇನು ನೋಡಿದ್ವಿ, ಏನೇನು ಇತ್ತು ಅಂತ ನಾನು ಸಪ್ರೇಟ್ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅಂದರೆ ಜಸ್ಟ್ ಫನ್ ಫೇರ್ದೇ ಒಂದು ವ್ಲಾಗ್ ಮಾಡ್ತೀನಿ. ಇವಾಗ ಜಸ್ಟ್ ಗ್ಲಿಮ್ಸ್ ಆ್ಯಡ್ ಮಾಡ್ತೀನಿ, ಲೈಕ್ ಯಾವ ರೀತಿ ಇದ್ದು ಥೀಮ್ಡ್ ಫನ್ ಫೇರ್ ಅಂತ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾವುದೋ ಒಂದು ಡಿಫ್ರೆಂಟ್ ವರ್ಲ್ಡ್ಗೆ ಬಂದ್ವಿ ಅನ್ನೋ ಥರ ಇತ್ತು. ಸೊ ನಾವು ಹೋಗಿದ್ದ ದಿನ ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು, ಟೆನ್ಷನ್ ಆಯಿತು, ಬಟ್ ಹೋದ್ಮೇಲೆ ನಿಂತೋಯ್ತು. ಸೊ ಈ ಒಂದು ಫನ್ ಫೇರಲ್ಲಿ ನಾವೇನೇನು ನೋಡಿದ್ವಿ ಮತ್ತು ಆ ಒಂದು ಫನ್ ಫೇರ್ ಯಾವ ರೀತಿ ಇತ್ತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ಗ್ಲಿಮ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆಗಿ ನನ್ನ ಒಂದು ವ್ಲಾಗ್ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ನಿಮ್ಮ ಒಂದು ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.